ಎಲ್ರಿಗೂ ನಮಸ್ಕಾರ. ಧಾರ್ಮಿಕ ಪ್ರವಚನದಲ್ಲಿ ಸತ್ಯಂ ಶಿವಂ ಸುಂದರಂ ಶಿವನ ಅವತಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇವತ್ತು ಶಿವನ ಹನುಮಂತನ ಅವತಾರದ ಬಗ್ಗೆ ತಿಳಿಸ್ಕೊಡ್ತೇನೆ. ಒಂದು ಸಾರ್ತಿ ಲೀಲಾಮಯನಾಗಿರ್ತಕ್ಕಂತಹ ಶಿವ ವಿಷ್ಣುವಿನ ಮೋಹಿನಿ ರೂಪವನ್ನು ನೋಡಿದಾಗ ಮರುಳಾಗ್ಬಿಡ್ತಾನೆ. ಒಂದು ಲೀಲೆ. ಹಾಗಾಗಿ ಆಗ ಆತನ ವೀರ್ಯ ಸ್ಖಲನವಾಗುತ್ತೆ. ಅದನ್ನು ಸಪ್ತರ್ಷಿಗಳು ಒಂದು ಎಲೆಯಲ್ಲಿಟ್ಟು ಜೋಪಾನ ಮಾಡ್ತಾರೆ. ಬಳಿಕ ಅದನ್ನು ಗೌತಮರ ಪುತ್ರಿಯಾಗಿರ್ತಕ್ಕಂತಹ ಅಂಜನಾದೇವಿಯಲ್ಲಿ ಆಕೆಯ ಕಿವಿಯ ಮೂಲಕ ಅದನ್ನು ಅಧಾನ ಇಡ್ತಾರೆ. ಆಗ ಹುಟ್ಟಿದ ಶಿಶುವೇ ಶಿವನ ಹನುಮದವತಾರ. ಅವನೇ ಹನುಮಂತ. ಹುಟ್ಟಿದ ತಕ್ಷಣವೇ ಹನುಮಂತ ಆಗ ತಾನೇ ಉದಯಿಸ್ತಿದ್ದ ಸೂರ್ಯಬಿಂಬವನ್ನು ಒಂದು ಚಿಕ್ಕ ಹಣ್ಣು ಅಂತ ತಿಳಿಸಿ ನುಂಗು ಬಿಡ್ತಾನೆ. ದೇವತೆಗಳು ಪ್ರಾರ್ಥಿಸ್ತಾರೆ. ಆಗ ಹನುಮಂತ ಸೂರ್ಯನನ್ನು ಹೊರಗಡೆ ಬಿಡ್ತಾನೆ. ಈ ಥರ ಪರಾಕ್ರಮವನ್ನು ನೋಡಿ ಎಲ್ಲ ದೇವತೆಗಳು ಋಷಿಗಳು ಸಾಕಷ್ಟು ವರಗಳನ್ನು ಕೊಡ್ತಾರೆ. ಬಳಿಕ ತಾಯಿಯ ಆಜ್ಞೆಯನ್ನು ಪಡೆದು ಅವನು ಸೂರ್ಯನ ಬಳಿಯಲ್ಲಿಯೇ ವಿದ್ಯಾಭ್ಯಾಸ ಮಾಡ್ತಾನೆ ಹನುಮಂತ. ಆ ಸೂರ್ಯನ ಅಂಶದಿಂದಲೇ ಜನಿಸಿದ್ದ ಸುಗ್ರೀವನ ಮಂತ್ರಿ ಆಗ್ತಾನೆ. ಸುಗ್ರೀವನ ಅಣ್ಣ ವಾಲಿ, ಆತ ತಮ್ಮನ ಮಡದಿಯನ್ನು ಬಲಾತ್ಕಾರದಿಂದ ತನ್ನ ಅಂತಃಪುರದಲ್ಲಿ ಸೇರಿಸ್ಕೊಂಡ್ಬಿಟ್ಟು ಆತನನ್ನು ರಾಜ್ಯದಿಂದ ಹೊರಗಡೆ ಅಟ್ಟಿರ್ತಾನೆ. ಸುಗ್ರೀವ ತನ್ನ ಮಂತ್ರಿಯಾದ ಹನುಮಂತನ ಜೊತೆ ಮತ್ತು ಕೆಲವು ಕಪಿಗಳ ಜೊತೆ ಋಷ್ಯಮೂಕ ಪರ್ವತದಲ್ಲಿ ವಾಸ ಮಾಡ್ತಾನೆ. ಆಗ ಅಲ್ಲಿಗೆ ರಾಮ ಲಕ್ಷ್ಮಣರು ಬರ್ತಾರೆ. ಈ ಕಥೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ರಾಮನ ಮಡದಿ ಸೀತೆಯನ್ನು ಲಂಕಾಧೀಶನಾಗಿರ್ತಕ್ಕಂತಹ ರಾವಣ ಅಪಹರಣ ಮಾಡಿಬಿಟ್ಟಿರ್ತಾನೆ. ಇದನ್ನು ತಿಳಿಯದೆ ಸೀತೆಯನ್ನು ಹುಡುಕ್ತಾ ರಾಮ ಬಂದಿರ್ತಾನೆ. ಹನುಮಂತ ಶ್ರೀರಾಮನಿಗೂ ಸುಗ್ರೀವನಿಗೂ ಮೈತ್ರಿ ಉಂಟು ಮಾಡ್ತಾನೆ. ರಾಮ ವಾಲಿಯನ್ನು ಕೊಂದುಬಿಡ್ತಾನೆ. ಬಳಿಕ ಹನುಮಂತನನ್ನು ಇನ್ನೂ ಇತರ ಕಪಿಗಳನ್ನೂ ಸೀತಾನ್ವೇಷಣಕ್ಕಾಗಿ ಕಳಿಸ್ಕೊಡ್ತಾನೆ. ಹನುಮಂತ ಸಮುದ್ರವನ್ನು ನೆಗೆದು ಹಾರಿ ಲಂಕೆಯನ್ನು ಸೇರಿ ಶ್ರೀರಾಮನು ಕೊಟ್ಟಿರ್ತಕ್ಕಂತಹ ಗುರುತಿನ ಮುದ್ರೆಯುಂಗುರವನ್ನು ಸೀತೆಗೆ ಕೊಡ್ತಾನೆ. ಆಕೆ ಪ್ರಾಣಪ್ರಿಯನಾದ ರಾಮನ ಕ್ಷೇಮ ಸಮಾಚಾರವನ್ನು ಹನುಮಂತನಿಂದ ತಿಳಿದುಕೊಳ್ತಾಳೆ. ಬಳಿಕ ಅಲ್ಲಿಯ ಅಶೋಕವನವನ್ನು ಹಾಳು ಕೆಡವಿ ಅನೇಕ ರಾಕ್ಷಸರನ್ನು ಕೊಲ್ತಾನೆ. ರಾವಣನ ಮಗನಾದ ಅಕ್ಷಕುಮಾರನನ್ನು ಕೊಂದಾಗ ರಾವಣ ಸಿಟ್ಟಿನಿಂದ ಆತನ ಬಾಲಕ್ಕೆ ಎಣ್ಣೆಯಲ್ಲಿ ಅದ್ದಿದ ಬಟ್ಟೆಗಳನ್ನು ಸುತ್ತಿ ಬೆಂಕಿ ಹಚ್ಚಿಸ್ಬಿಡ್ತಾನೆ. ಇದರಿಂದ ಹನುಮಂತನಿಗೆ ಅನುಕೂಲವೇ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಾರಿ 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 ಇಡೀ ಲಂಕೆಯನ್ನು ಬೆಂಕಿಯಿಂದ ಸುಟ್ಟು ಬಿಡ್ತಾನೆ. ಸಮುದ್ರದಲ್ಲಿ ಬಾಲವನ್ನು ಮುಳುಗಿಸಿ ಬೆಂಕಿಯನ್ನು ಆರಿಸ್ಕೊಳ್ತಾನೆ. ಇಷ್ಟೆಲ್ಲ ಅದ್ಭುತವಾದ ಕಾರ್ಯವನ್ನು ಲೀಲಾಜಾಲವಾಗಿ ಮಾಡಿ ರಾಮನ ಬಳಿಗೆ ಬಂದು ಸೀತೆ ಕೊಟ್ಟಿರ್ತಕ್ಕಂತಹ ಚೂಡಾಮಣಿಯನ್ನು ಅರ್ಪಿಸ್ತಾನೆ. ರಾಮ ಲಂಕೆಗೆ ದಂಡಯಾತ್ರೆ ಮಾಡೋಕ್ಕೆ ಅಂತ ಹೋಗ್ತಾನೆ. ಅಂದರೆ ರಾವಣನನ್ನು ಸಂಹರಿಸಲು. ಅವನ ಆಜ್ಞೆಯಂತೆ ಹನುಮಂತ ಅನೇಕ ಕಪಿಗಳ ಜೊತೆ ಸೇರಿ ಬೆಟ್ಟ ಗುಡ್ಡ ಎಲ್ಲವನ್ನು ಸಮುದ್ರಕ್ಕೆ ಹಾಕಿ ಸೇತುವೆನ ನಿರ್ಮಾಣ ಮಾಡ್ತಾನೆ. ರಾಮ ಶಿವಲಿಂಗವೊಂದನ್ನು ಸ್ಥಾಪಿಸಿ ಪೂಜೆ ಮಾಡ್ತಾನೆ. ಅದೇ ರಾಮೇಶ್ವರ. ಶಿವನ ಅನುಗ್ರಹ ಪಡೆದು ಎಲ್ಲ ಕಪಿಗಳೊಂದಿಗೆ ಆ ಸೇತುವೆಯ ಮೂಲಕ ಹೋಗಿ ಲಂಕೆಯನ್ನು ಮುತ್ತಾಕ್ತಾನೆ. ಆಗ ಹನುಮಂತ
ರಾಕ್ಷಸರನ್ನೆಲ್ಲ ಸದೆಬಡಿದು ರಾಮನ ಸೈನ್ಯವನ್ನು ಉಳಿಸ್ತಾನೆ. ರಾವಣನ ಶಕ್ತಿಯಾಯುಧಕ್ಕೆ ಸುತ್ತುತ್ತಾಗಿರ್ತಕ್ಕಂತಹ ಲಕ್ಷ್ಮಣನನ್ನು ಸಂಜೀವಿನಿ ಪರ್ವತ ತಂದು, ಹಿಮಾಲಯದಿಂದ ತಂದು ಅದರ ಔಷಧಿಯಿಂದ ಅವನನ್ನು ಬದುಕಿಸ್ತಾನೆ. ರಾವಣ ತನ್ನ ಪರಿವಾರ ಸಮೇತ ನಾಶ ಹೊಂದುವಂತೆ ಮಾಡ್ತಾನೆ ಹನುಮಂತ. ಮಹಿರಾವಣನನ್ನೂ ಕೊಂದು ಅವನ ಸೆರೆಯಲ್ಲಿದ್ದ ರಾಮಲಕ್ಷ್ಮಣರನ್ನು ಅಲ್ಲಿಂದ ಸುರಕ್ಷಿತವಾಗಿ ಕರೆತಗೊಂಡ್ಬರ್ತಾನೆ. ಹೀಗೆ ರಾಮ ಕಾರ್ಯವನ್ನು ಸಾಧಿಸಿ ಭೂಮಿಯಲ್ಲಿ ರಾಮಭಕ್ತಿಯನ್ನು ನೆಲೆಗೊಳಿಸ್ತಾನೆ ರಾಮಭಕ್ತ ಹನುಮಂತ. ಇದು ಈ ಹನುಮಂತ ಶಿವನೇ ಅಂತಕ್ಕಂಥದ್ದು ತಿಳ್ಕೊಂಡು ಬಿಟ್ಟರೆ ಎಷ್ಟು ನಮಗೆ ಏನಪ್ಪ ಈ ಒಂದು ರುದ್ರಾವತಾರದ ಈ ಚರಿತ್ರೆ ಎಲ್ಲ ಅಭೀಷ್ಟಗಳನ್ನು ನಮಗೆ ಕೊಡ್ತಕ್ಕಂಥದ್ದು. ಹೀಗೆ ಶಿವಪುರಾಣದಲ್ಲಿ ಶಿವನ ಹನುಮದವತಾರದ ಬಗ್ಗೆ ತಿಳಿಸಿದ್ದಾರೆ. ಧನ್ಯವಾದಗಳು.